ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಹಿಂದುತ್ವ, ಹಿಂದೂ ಜನಗಳು, ಹಿಂದೂ ದೇವರುಗಳು ಅಂದರೆ ಇವರಿಗೆಲ್ಲ ಒಂದು ಏನು ಅಷ್ಟು ಕೀಳಾಗಿದೆಯಾ? ಯಾರು ಕೇಳಲ್ವಾ? ಯಾರು ನಮ್ಮಲ್ಲಿ ಧೈರ್ಯ ಇಲ್ವಾ? ಯಾರು ಇವನ ಮೇಲೆ ಕೇಸ್ ಮಾಡಲ್ವಾ? 2-3-4 ದಿನದ ಹಿಂದೆ ಗೊತ್ತಿಲ್ಲ, ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀನಿ. ಯಾವುದೋ AI ಜನ್ರೇಟ್ ವಿಡಿಯೋ ಅಲ್ಲ. ಇವರು ಯಾವನ ಕಾಕ್ರೋಚ್ ಗುಂಡಾಗಿರಿ ಪಾರ್ಟಿಯ ಒಂದು ಸಭೆಗೆ ಇವನು ಹೋಗ್ತಾನೆ. ಸಭೆಗೆ ಹೋಗಿ ನಮ್ಮನ ರಾಮನ ಬಗ್ಗೆ ಅವಹೇಳನಕಾರಿ ನೀಡ್ತಾನೆ. ಅಂದರೆ ಅಲ್ಲಿ ಇದ್ದಂಥವ್ರು ಕಚಡ ನಾಯಿ ಕಂತ್ರಿಗಳು ಯಾರೋ ಒಬ್ಬರು ಅಪೋಸ್ ಮಾಡಲ್ಲ, ನಿಮ್ಮ ಪದ ಬಳಕೆಯಿಂದ ತಪ್ಪು ಹೇಳಲ್ಲ, ಹೋರಾಟಕ್ಕೆ ಹೋಗಲಿ, ಮಾತಾಡಲಿ. ಆದರೆ ನಮ್ಮ ಹಿಂದೂಗಳನ್ನು ತೆಗಳೋದು, ಹಿಂದೂಗಳನ್ನು ಬೈಯೋದು ಇದೇ ಆಗೋಯ್ತಾ. ಈ ವ್ಯಕ್ತಿ ಹೇಳ್ತಾನೆ, ಸೀತೆಯ ಪತಿ ರಾಮ್ ಕಾ ನಾಮ್ ಲೇಕೆ ನೀತಾ ಕಾ ಪತಿಯ ಪೈಸಾ ಕಮಾರೆ. ಅಂದರೆ ಸೀತಾ ಮಾತೆಯ ಅವ್ನು ಸೀತಾ ಮಾತೆ ಅಂತ ಹೇಳಿ ಸೀತಾ ಅಂತ ಉಪಯೋಗಿಸಿದ್ದಾನೆ. ಆದರೆ ಸೀತಾ ಮಾತೆ ಜಗತ್ತಾಯಿ, ಜಗಜ್ಜನನಿ. ಹಾಗಾಗಿ ಆ ಕಚಡ ನಾಯಿಗಳು ಮಾಡ್ತಾರೆ ಅಂತ ನಾವು ಪದ ಬಳಕೆಯಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಸೀತಾ ಮಾತೆಯ ಪತಿ ರಾಮನ ಹೆಸರು ತಂಡು ನೀತಾಪತಿ ಅಂಬಾನಿಗೆ ದುಡ್ಡು ಮಾಡಿಕೊಡ್ತಾ ಇದ್ದಾರೆ, ಅವರಿಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ ಅಂತ ಇವನು ಹೇಳ್ತಾನೆ. ಅವನು ತೆಗಳಲಿ, ಅವ್ರನ್ನು ಹೊಗಳಲಿ, ಏನಾರು ಮಾಡಲಿ, ನಮ್ಮ ಪರಮಾತ್ಮನ ಹೆಸರು ಹೇಗೆ ತಗೋಬೇಕ್ರಿ? ನಮ್ಮ ಹಿಂದೂಗಳ ಸಂಕೇತ, ಭಾರತದ ಸಂಕೇತ, ಭಾರತದ ಆಸ್ತಿ, ಭಾರತದ ಶಕ್ತಿ, ಭಾರತವೇ ನಮ್ಮ ರಾಮಪ್ರಭು. ಅಂಥವ್ರ ಹೆಸರು ತಗೊಂಡು ಇವನು ಹಿಂದೂಗಳ ಮೇಲೆ, ಹಿಂದೂ ವ್ಯಕ್ತಿಗಳ ಮೇಲೆ ಇವನು ಒಂದು ಕಾಮಿಡಿ ಮಾಡಿ ಮಾತಾಡ್ತಾನೆ. ಅಲ್ಲಿದ್ದರು ಚಪ್ಪಾಳೆ ತೊಟ್ಟು ನಗ್ತಾರೆ. ಅಂದರೆ ನಮ್ಮ ಹಿಂದೂ ಯುವಕರು ನಾಚಿಕೆ ಪಡುವ ಸಂಗತಿ. ಯಾವುದೇ ಯೂಟ್ಯೂಬರ್ಗಳಾಗಲಿ ತಮಗೆ ಬೇಕಾದಾಗೆ ವೀಡಿಯೋ ಮಾಡ್ತಾರೆ, ಬೇಕಾದಾಗ ಯೂಸ್ ಬರೋಂಗೆ ವೀಡಿಯೋ ಮಾಡ್ತಾರೆ. ಆದರೆ ತಮ್ಮ ಧರ್ಮನೇ ಮರಿತಾರೆ ಅಂದರೆ ಎಷ್ಟು ನಾಚಿಗೇಡಿನ ಸಂಗತಿ ಸ್ನೇಹಿತರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಯೂಟ್ಯೂಬರ್ ಆಗಲಿ, ಒಬ್ಬ ಯಾವುದೇ ಮೀಡಿಯಾಗಳಾಗಲಿ ಇದ್ರ ಬಗ್ಗೆ ತೋರಿಸಲ್ಲ. ಆದರೆ ನಾನು ಮಾತಾಡ್ತೀನಿ, ಯಾಕೆ ಸತ್ಯದ ಪರ ಮಾತಾಡ್ತೀನಿ, ಸತ್ಯ ಮಾತಾಡ್ತೀನಿ. ನಮ್ಮ ಧರ್ಮದ ಬಗ್ಗೆ ಈ ಥರ ಅವಹೇಳನ, ಅದರಲ್ಲೂ ನಮ್ಮ ಪ್ರಭು ಶ್ರೀರಾಮರ ಬಗ್ಗೆ ಈ ಥರ ಮಾತಾಡ್ತಾನೆ ಅಂದರೆ ಇವನೇ ಅಂಥ ನಾಲಾಯಕ್ಕಿರ್ಬೋದು. ಇವನು ಒಬ್ಬ ಹಿಂದೂ ವ್ಯಕ್ತಿಗಳು ಆಗಿದ್ದರೂ ನಮ್ಮ ಪ್ರಭುವಿನ ಬಗ್ಗೆ ಇವನ ಪ್ರಚಾರದ ತೆವಲಿಗೆ, ಇವನ ಹೆಸರಿಗೋಸ್ಕರ ಮಾತಾಡ್ತಾರೆ ಅಂದರೆ ಎಷ್ಟು ನಾಚಿಗೇಡಿನ ಸಂಗತಿ ಇರ್ಬೋದು. ಯಾರು ಕೇಳೋರಿಲ್ವ, ಯಾರು ಹೇಳೋರಿಲ್ವ, ಯಾರು ಮಾತಾಡಿದ್ರು ಸುಮ್ಮನಾಗ್ತಾರೆ ಅನ್ನೋದಕ್ಕೆ ಇವತ್ತು ಈ ಗುಂಡಾಗಿರಿಯ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ನಿಂತು ಆ ಸಭೆಯಲ್ಲಿ ಹಿಂಗೆ ಮಾತಾಡ್ತಾನೆ ಅಂದರೆ ಎಷ್ಟು ಇದಿರ್ಬೋದು. ಹಾಗಾಗಿ ಧರ್ಮ, ನಮ್ಮ ಧರ್ಮ ಅಂತ ಬಂದಾಗ ಯಾವುದನ್ನು ನೋಡಬಾರ್ದು. ಹೋರಾಟ ಶಾಂತಿಯುತವಾದ ಒಂದು ಹೋರಾಟವನ್ನು ಇಟ್ಕೋಬೇಕು. ಆವಾಗಲೇ ಮನುಷ್ಯ ಆಗೋದು. ಬರೀ ಯಾವಾಗಲೂ ದುಡ್ಡು ಹೆಸರೇ ಅಲ್ಲ ಸ್ನೇಹಿತರೆ. ಧರ್ಮ ಬಂದಂತಾಗ ನಿಲ್ಲಬೇಕು. ತುಂಬಿದ ಸಭೆಯಲ್ಲಿ, ತುಂಬಿದ ಜನರ ಮಧ್ಯೆ ರಾಮಪ್ರಭುವನ್ನು ಅವಹೇಳನ ಮಾಡಿ ಮಾತಾಡ್ತಾನೆ ಅಂದರೆ, ಯಾರಿಗೋ ಹೋಲಿಕೆ ಮಾಡಿ ಮಾತಾಡ್ತಾನೆ ಅಂದರೆ ಇವನೆಂಥ ನೀಚ ವ್ಯಕ್ತಿ ಇರ್ಬೋದು. ಶ್ರೀರಾಮಪ್ರಭುನ ಹೋಲಿಕೆ ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ. ಸೀತಾ ಮತ್ತು ಶ್ರೀರಾಮಪ್ರಭುನ ಇಂಥ ವ್ಯಕ್ತಿಗೆ ಶೇಮ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದ್ರು ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.